ಕಾಲ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 16 ಮಾರ್ಚ್ 2026 ರಂದು ಟೆಂಗ್ಲಿ ಗ್ರಾಮದಲ್ಲಿ ಮನೆ ಬಾಗಿಲನ್ನು ಲಾಕ್ ಮುರಿದು ಅಲ್ಮಾರಿಯಲ್ಲಿಟ್ಟಿರುವಂತಹ ಬಂಗಾರು ಮತ್ತು ಬೆಳ್ಳಿ ಸಾಮಾನುಗಳನ್ನು ಮತ್ತು ಸ್ವಲ್ಪ ನಗದು ಹಣವನ್ನು ಕಳ್ಳತನ ಮಾಡಿರ್ತಾರೆ. ಈ ಕಳ್ಳತನದ ಬಗ್ಗೆ ಶ್ರೀಮತಿ ಕಸ್ತೂರಿಬಾಯಿ ಗಂಡ ಸಾಬಣ್ಣ ಗುಂಡಾಚಾರಿ ಅಂತ ಟೆಂಗ್ಲಿ ಗ್ರಾಮ ಇವರು ದೂರನ್ನು ನೀಡಿರ್ತಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ನಾವು ಕಾಲ್ಗಿ ಪೊಲೀಸ್ ಸ್ಟೇಷನಲ್ಲಿ 18/2026 ಕಳ್ಳತನ ಪ್ರಕರಣವನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿದ್ದು ಇರುತ್ತದೆ. ಈ ಕಳ್ಳತನ ಪತ್ತೆ ಹಚ್ಚಲಿಕ್ಕೆ ಮತ್ತು ಈ ಹಿಂದೆ ಆಗಿರುವಂತಹ ಬೇರೆ ಬೇರೆ ಕಳ್ಳತನಗಳನ್ನು ಪತ್ತೆ ಹಚ್ಚಲಿಕ್ಕೆ ಶ್ರೀ ಶಂಕರಗೌಡ ಪಾಟೀಲ್ DYSP ಶಾಬಾದ್ ಅವರ ನೇತೃತ್ವದಲ್ಲಿ CPI ಕಾಲ್ಗಿ, ಜಗದೇವಪ್ಪ ಪಾಲ, ತಿಮ್ಮಯ್ಯ PSI ಕಾಲ್ಗಿ, ಗೌತಮ್ PSI ಮಾಡ್ಬೋಲ್, ಸಿದ್ಲಿಂಗ್ PSI ಕ್ರೈಮ್ ಮಾಡ್ಬೋಲ್ ಮತ್ತು ಇದರ ಈ ಟೀಮಲ್ಲಿ ಸಾಕಷ್ಟು ಸಿಬ್ಬಂದಿ ಆಗಿರುವಂಥ ಶ್ರೀ ಗುಂಡಪ್ಪ ASI, ಉಗುಳಪ್ಪ, ಬಾಬು HC, ಆನಂದ್ HC, ಸುರೇಶ್ EPC, ಅರ್ಜುನ್ CPC, ಮಂಜುನಾಥ್ APC, ಬಲರಾಮ್ HC, ಶ್ರೀ ವೀರಶೆಟ್ಟಿ HC, ಪ್ರೇಮ್ ಕುಮಾರ್ HC, ಗುರುಶಾಂತ, ಸಂತೋಷ್, ಪ್ರಶಾಂತ್ ಮಾಲ್ಗುಂಡ, ರಮೇಶ್, ಅಶೋಕ್, ಸಂಗಣ್ಣ, ಚಂದ್ರಶೇಖರ್, ಅಬ್ದುಲ್ ರೆಹಮಾನ್, ಕೊಟ್ರೇಶ್, ಶಂಕರಣ್ಣ, ರಂಜಿತ್ ನಾಯ್ಕ್, ಪ್ರಶಾಂತ್, ಗಫೂರ್, ಅರುಣ್, ಅಂಬರೀಶ್, ಮೌನೇಶ್, ಸಂಗಮೇಶ್, ಶಿವರಾಜ್ ಇವರೆಲ್ಲ CPC ಇವರೆಲ್ಲ ಸೇರಿಸಿಕೊಂಡು ಡಿಫರೆಂಟ್ 3 to 4 ಟೀಮ್ಸನ್ನು ಅವರು ತಂಡವನ್ನು ರಚಿಸಿದ್ದು ಇರುತ್ತದೆ. ಈ ತಂಡ ಸಾಕಷ್ಟು ಎಫರ್ಟ್ಸ್ ಮಾಡಿ ಎಲ್ಲ ಕಡೆ ಮಾಹಿತಿ ಸಂಗ್ರಹಿಸಿ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ವೈಜ್ಞಾನಿಕ ಮತ್ತು ನಮ್ಮದು ಟ್ರೆಡಿಷನಲ್ ಪೊಲೀಸಿಂಗ್ ಮೆಥಡ್ಸ್ ಏನಿದೆ ಅದೆಲ್ಲ ಯೂಸ್ ಮಾಡಿಕೊಂಡು ಏಪ್ರಿಲ್ 7 ರಂದು ಇಬ್ಬರನ್ನು ಆರೋಪಿತನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ. ಅದರಲ್ಲಿ ಆರೋಪಿತರು ನೋಡಿದರೆ ಅಪ್ಪಾಜಿ ತಂದೆ ಗಂಗಾರಾಮ್ ಚೌಹಾಣ್ ಅಂತ, ಇವರು ಕಬ್ಬು ಕಡಿಯುವ ಕೆಲಸ ಕಂಸರ್ ನಾಯಕ್ ತಾಂಡ ಆನಂದ್ ಅವರು ಇರ್ತಾರೆ. ಮತ್ತು ಇನ್ನೋರ ಆರೋಪಿ ಮಿಥುನ್ ತಂದೆ ಲಕ್ಷ್ಮಣ್ ಚೌಹಾಣ್, ಹೊನ್ನಳ್ಳಿ ತಾಂಡ ಆನಂದ್ ಅವರು. ಇವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಇವರು ಈ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡದ್ದು ಇರುತ್ತದೆ. ಇದೊಂದು ಕಳ್ಳತನ ಇಲ್ಲದೆ ಕಾಲ್ಗಿಯಲ್ಲಿ ಇನ್ನೊಂದು 4 ಕೇಸಸ್ಸು ಕಳ್ಳತನ ಮಾಡಿದ ಬಗ್ಗೆ ಒಪ್ಕೊಂಡಿದ್ದಿರುತ್ತದೆ. ಮಾಡ್ಬೋಲಲ್ಲಿ 2 ಕೇಸಸ್ಸು, ಚಿತ್ತಾಪುರಲ್ಲಿ 1 ಕೇಸು, ಟೋಟಲ್ 8 ಕೇಸಸ್ಸು ಮಾಡಿರುವುದು ನಮಗೆ ಕಂಡು ಬಂದಿದೆ. ಈ ಕೇಸಸ್ಸು ನೀವು ನೋಡಿದರೆ 2023ಯಲ್ಲಿ ಕೆಲವೊಂದು ಕೇಸಸ್ ಇದೆ, 24 ಕೇಸಸ್ ಇದೆ, 2025 ಕೇಸಸ್ ಇದೆ ಮತ್ತು 2026 ಕೇಸಸ್ ಇದೆ. ಸತತವಾಗಿ ಇವರು ನಮ್ಮಲ್ಲಿ 23ಇಂದ 26ವರೆಗೂ ಕಳ್ಳತನ ಮಾಡ್ತಾ ಬರ್ತಾ ಇದ್ದಾರೆ. ಇವರು ಯಾವ ಥರ ಕಳ್ಳತನ ಮಾಡ್ತಾರಂತ ನೋಡಿದರೆ, ಇವರು ಆಲಂದಿಂದ ಕಬ್ಬು ಕಡಿಯೋಲಿಕ್ಕೆ ಕೆಲಸಕ್ಕೆ ಬರ್ತಾರೆ. ಕಬ್ಬು ಕಡಿಯುವಾಗ ನಿಯರ್ ಬೈ ವಿಲೇಜಸ್ ಎಲ್ಲ ಹೋಗೋದು, ಅಲ್ಲಿ ರೆಕ್ಕಿ ಮಾಡೋದು, ಯಾವ್ಯಾವ ಕಳ್ಳತನ ಯಾವ್ಯಾವ ಮನೆಗಳಿಗೂ ಲಾಕ್ ಹಾಕಿದ್ದಾರೆ ಅನ್ನೋದು ಚೆಕ್ ಮಾಡೋದು, ಒಂದು ಯಾವ ಥರ ಕಳ್ಳತನ ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡಿಕೊಂಡು ನೈಟ್ ಟೈಮ್ ಹೋಗಿ ಆ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಇರುವಂತಹ ಬಂಗಾರು, ಬೆಳ್ಳಿ ಮತ್ತು ನಗದು ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗುವುದು ಇವರು ಪ್ರವೃತ್ತಿ ಹೊಂದಿರ್ತಾರೆ. ಆಮೇಲೆ ಇವರು ಹೋಗುವುದು, ಅಲ್ಲಿ ಮಾರಾಟ ಮಾಡೋದು ಮತ್ತು ಬೇರೆಯವರು ಕೊಟ್ಟಿರುವುದು ಇರುತ್ತದೆ, ಕೆಲವೊಂದು ಅವ್ರ ಮನೆಯಲ್ಲಿ ಇಟ್ಕೊಂಡಿರುವುದು ಇರುತ್ತದೆ. ಟೋಟಲಿ ಈ 8 ಪ್ರಕರಣಗಳು ನೋಡಿದರೆ ಹೆಬ್ಬಾಳ ಗ್ರಾಮದಲ್ಲಿ ಕಳ್ಳತನ, ದಂಡೋತಿ ಗ್ರಾಮದಲ್ಲಿ ಕಳ್ಳತನ ಮತ್ತು ಚಿಂಚೋಳಿ ಗ್ರಾಮದಲ್ಲಿ ಕಳ್ಳತನ, ಕಂದಗೋಲು ಗ್ರಾಮದಲ್ಲಿ ಕಳ್ಳತನ, ಕದ್ದರ್ಗಿ ಗ್ರಾಮದಲ್ಲಿ ಮನೆ ಕಳ್ಳತನ, ಈ ಥರ ಇಷ್ಟು ಟೋಟಲ್ 5 ವಿಲೇಜಸಲ್ಲಿ ಇನ್ ದ ಸ್ಪ್ಯಾನ್ ಆಫ್ 4 years ಅಲ್ಲಿ ಇವರು ಕಳ್ಳತನ ಮಾಡಿರ್ತಾರೆ. ಇವರ ಕಡೆಯಿಂದ ನಾವು 119 grams ಆಫ್ ಗೋಲ್ಡ್, 85 grams ಆಫ್ ಸಿಲ್ವರ್, 28,000 rupees ಅಮೌಂಟು, ಟೋಟಲ್ 18,46,000 ಆಫ್ ವರ್ತ್ ಆರ್ನಮೆಂಟ್ಸು ಮತ್ತು ಕ್ಯಾಶು ನಾವು ರಿಕವರಿ ಮಾಡಿಕೊಂಡಿದ್ದೇವೆ. ತದನಂತರ ಅವರನ್ನೇ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ದೇವೆ. ಟೋಟಲ್ ಇವರು ಸಾಕಷ್ಟು ತಿಂಗಳಿಂದ ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ಏನು ಮಾಡ್ಬೋಲ್ ಮತ್ತು ಕಾಲ್ಗಿ ಟೀಮ್ ಏನಿದೆಯೋ ಅದು ಎಂಟೈರ್ ಸರ್ಕಲ್ ಟೀಮ್ ಆಲ್ಮೋಸ್ಟ್ 1 month ಇವರು ಎಫರ್ಟ್ಸ್ ಮಾಡಿ, ಇವರ ಎಫರ್ಟ್ಸ್ ಸಕ್ಸಸ್ಫುಲ್ಲಿಂದನೇ ಇಷ್ಟೊಂದು ಕೇಸಸ್ಸನ್ನ ಅವರು ಪತ್ತೆ ಮಾಡಿದ್ದಾರೆ. ಸೊ ಅದರಿಂದ ನಾವು ಎಂಟೈರ್
ಕಾಲಗಿ ಸರ್ಕಿಲ್ ಅವರಿಗೆ ಮತ್ತು ಅವರಿಗೆ ಮಾರ್ಗದರ್ಶನ ನೀಡಿರುವಂತಹ DYSP ಶಾಬಾದ್ ಅವರಿಗೆ ನಾನು ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.